ಮುನ್ಸಿಪಲ್ ವೇಸ್ಟ್ ವಾಟರ್. ನೆಕ್ಸ್ಟ್ ನಾವು ಇದನ್ನ ಎಲ್ಲಿ ಕಲೆಕ್ಟ್ ಮಾಡ್ತೀವಪ್ಪ ಅಂತಂದ್ರ ಇಟ್ ಈಸ್ ಕಲೆಕ್ಟೆಡ್ ಟು ದಿ ಟೌನ್ಸ್ ಅಂಡ್ ಸಿಟೀಸ್. ಟೌನ್ಸ್ ಮತ್ತೆ ಸಿಟೀಸ್ ಒಳಗೆ ಏನ್ ಮಾಡ್ತೀವಿ ನಾವು ಇದನ್ನ ಕಲೆಕ್ಟ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ಇದೊಂದು ಏರಿಯಾ, ಇದು ಇಲ್ಲೇನೆ ಟೌನ್ ಮತ್ತೆ ಏನಿರ್ತಾವ ಇಲ್ಲಿ ಸಿಟೀಸ್ ಏನಿರ್ತಾವ ಪ್ರೆಸೆಂಟ್ ಇರ್ತಾವ. ನೆಕ್ಸ್ಟ್ ಇಲ್ಲಿ ಏನಾಗಿರ್ತೈತಿ ವೇಸ್ಟ್ ವಾಟರ್. ಇಲ್ಲಿ ಫಾರ್ ಇದಕ್ಕೆ ಮತ್ತೆ ಇನ್ನೊಂದು ಏನ್ ಕರಿತೀವಿ ನಾವು ಡ್ರೈನೇಜ್ ವಾಟರ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಆ ವೇಸ್ಟ್ ವಾಟರ್ ಅನ್ನ ಏನ್ ಮಾಡ್ತೀವಿ ನಾವು ಟೌನ್ ಮತ್ತೆ ಸಿಟಿ ಇಂದ ಏನ್ ಮಾಡ್ತೀವಿ ಕಲೆಕ್ಟ್ ಮಾಡಿ ಸೀವೇಜ್ ಅಂತ ಹೇಳಿ ಏನ್ ಮಾಡ್ತೀವಿ ಅದಕ್ಕ ಕರಿತೀವಿ. ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಟ್ ಕನ್ಸಿಸ್ಟ್ ಆಫ್ ದಿ ಕಾಂಪೋಸಿಷನ್. ಇದರೊಳಗ ಯಾವ ಕಾಂಪೋಸಿಷನ್ ಪ್ರೆಸೆಂಟ್ ಇರ್ತೈತಿ ಅಂದ್ರೆ ಫಸ್ಟ್ ಆಫ್ ಆಲ್ ಆರ್ಗ್ಯಾನಿಕ್ ಮ್ಯಾಟರ್. ನೆಕ್ಸ್ಟ್ ಒನ್ ಇಸ್ ದ ಹ್ಯೂಮನ್ ಎಕ್ಸ್ಕ್ರೀಟಾ. ನೆಕ್ಸ್ಟ್ ಪೆಥೋಜೆನಿಕ್ ಮೈಕ್ರೋಬ್ಸ್. ನೆಕ್ಸ್ಟ್ ಇದರೊಳಗೆ ಏನ್ ಪ್ರೆಸೆಂಟ್ ಇರ್ತೈತಿ ಅಂದ್ರೆ ಪ್ಲಾಸ್ಟಿಕ್. ನೆಕ್ಸ್ಟ್ ಹ್ಯೂಮನ್, ಆಮೇಲೆ ಕಿಚನ್ ಪ್ರಾಡಕ್ಟ್ಸ್ ಆಗಿರಬಹುದು, ನೆಕ್ಸ್ಟ್ ಇಂಡಸ್ಟ್ರೀಸ್ ವೇಸ್ಟ್ ಆಗಿರಬಹುದು, ಇದೆಲ್ಲ ಏನಾಗಿರ್ತೈತಿ ಪ್ರೆಸೆಂಟ್ ಇರ್ತೈತಿ. ದಿಸ್ ಈಸ್ ದಿ ಕಾಂಪೋಸಿಷನ್ ಆಫ್ ದಿ ಸೀವೇಜ್ ಟ್ರೀಟ್ಮೆಂಟ್. ನೆಕ್ಸ್ಟ್ ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವಿಲ್ಲಿ ಪ್ರೊಸೆಸ್ ಲಾರ್ಜ್ ಕ್ವಾಂಟಿಟಿ ಆಫ್ ಸೀವೇಜ್ ಅಂದ್ರೆ ಒಂದ ಕಂಟೈನರ್ ತಗೋಬೇಕು, ಅದರೊಳಗೆ ಏನ್ ಮಾಡ್ಬೇಕು ಲಾರ್ಜ್ ಕ್ವಾಂಟಿಟಿ ಆಫ್ ಸೀವೇಜ್ ಅಂತ ತಗೋಬೇಕು. ನೆಕ್ಸ್ಟ್ ಇಟ್ ಈಸ್ ದಿ ಡಿಸ್ಪೋಸ್ಡ್ ಅಂದ್ರೆ ಏನಾಗ್ತೈತಿ ಡು ನಾಟ್ ಡೈರೆಕ್ಟ್ಲಿ ಡಿಸ್ಚಾರ್ಜ್ ಇಂಟು ವಾಟರ್ ಬಾಡೀಸ್. ಅಂದ್ರೆ ಡೈರೆಕ್ಟ್ ಆಗಿ ಏನಾಗೋದಿಲ್ಲ, ಇದು ವಾಟರ್ ಬಾಡಿ ಒಳಗೆ ಏನಾಗೋದಿಲ್ಲ ಡಿಸ್ಚಾರ್ಜ್ ಆಗಿರೋದಿಲ್ಲ. ಇದ ಆಮೇಲೆ ಏನಾಗ್ತೈತಿ ನೆಕ್ಸ್ಟ್ ವಾಟರ್ ಏನ್ ಮಾಡ್ತೈತಿ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತೈತಿ ಇದು ಪೊಲ್ಯೂಟ್ ಮಾಡ್ತೈತಿ. ಅದಕ್ಕ ಅವಾಗ ಏನಾಗ್ತೈತಿ ಇಲ್ಲಿ ಡಿಸೀಸ್ ಕಾಸ್ ಅಂದ್ರೆ ಡಿಸೀಸ್ ಏನಾಗ್ತೈತಿ ಇಲ್ಲಿ ಬರ್ತೈತಿ. ಕಾಸಿಂಗ್ ಆಫ್ ದಿ ಡಿಸೀಸ್ ಆರ್ ಡಿಸೀಸ್ ಕಾಸ್. ಆ ಡಿಸೀಸ್ ನಾವೇನಂತ ಕರಿತೀವಿ ಅಂತಂದ್ರ ವಾಟರ್ ಬಾರ್ನ್ ಡಿಸೀಸ್. This is the process of the sewage. It is the simple process. First ಏನ್ ಮಾಡ್ತೀವಿ ನಾವು ಟೌನ್ ಮತ್ತೆ ಸಿಟಿ ಇಂದ ಏನ್ ಮಾಡ್ತೀವಿ ವಾಟರ್ ಅನ್ನ ವೇಸ್ಟ್ ವಾಟರ್ ಅನ್ನ ಏನ್ ಮಾಡ್ತೀವಿ ಇಲ್ಲಿ ಕಲೆಕ್ಟ್ ಮಾಡ್ಕೋತೀವಿ. ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀವಿ ಇದನ್ನ ಡಿಸ್ಪೋಸ್ ಮಾಡ್ತೀವಿ. ಅಂದ್ರೆ ವಾಟರ್ ಬಾಡೀಸ್ ಒಳಗ ಇದೇನಾಗೋದಿಲ್ಲ ಡು ನಾಟ್ ಡೈರೆಕ್ಟ್ ಆಗಿ ಡಿಸ್ಚಾರ್ಜ್ ಆಗೋದಿಲ್ಲ, ಇಂಡೈರೆಕ್ಟ್ ಆಗಿ ಏನಾಗ್ತೈತಿ ಇದ ಬಂದು ಇಲ್ಲಿ ಜಾಯಿನ್ ಆಗ್ತೈತಿ. ಅವಾಗ ಏನಾಗ್ತೈತಿ ವಾಟರ್ ಏನಾಗ್ತೈತಿ ಪೊಲ್ಯೂಟ್ ಆಗ್ತೈತಿ. ಪೊಲ್ಯೂಟ್ ಆಗೋಣ ಆಟೋಮ್ಯಾಟಿಕಲಿ ಕಾಸಿಂಗ್ ದಿ ಡಿಸೀಸ್. ದಟ್ ಈಸ್ ಕಾಲ್ಡ್ ದಿ ವಾಟರ್ ಬಾರ್ನ್ ಡಿಸೀಸ್. ನಾವು ಅದಕ್ಕೆ ಏನಂತ ಕರಿತೀವಿ ಇದಕ್ಕ ವಾಟರ್ ಬಾರ್ನ್ ಡಿಸೀಸ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ಫಾರ್ ಎಕ್ಸಾಂಪಲ್ ವಾಟರ್ ಬಾರ್ನ್ ಡಿಸೀಸ್ಗೆ ಎಕ್ಸಾಂಪಲ್ ಮಲೇರಿಯಾ. ಇಟ್ ಈಸ್ ದಿ ವಾಟರ್ ಬಾರ್ನ್ ಡಿಸೀಸ್. ಹೌದಾ? ನೆಕ್ಸ್ಟ್ ಡೆಂಗ್ಯೂ, ಇವೆಲ್ಲ ಏನ ವಾಟರ್ ಬಾರ್ನ್ ಡಿಸೀಸಸ್. ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಇದನ್ನ ಹೆಂಗ್ ಟ್ರೀಟ್ ಮಾಡ್ತೀವಿ ಅಂತಂದ್ರೆ STPS. ಇಲ್ಲೇನ STPS ಇದನ್ನ ಟ್ರೀಟ್ ಮಾಡೋದು STPS. STPS ಅಂದ್ರೆ ಏನು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್. ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್. ಇದಕ್ಕ ನಾವೇನಂತ ಕರಿತೀವಿ ಶಾರ್ಟ್ ಫಾರ್ಮ್ ಒಳಗ STPS ಅಂತ ಹೇಳಿ ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಇಟ್ ಈಸ್ ಟ್ರೀಟೆಡ್ ಇನ್ ದಿ ಹೆಟೆರೋಟ್ರಾಪಿಕ್ ಪ್ಲಾಂಟ್ಸ್. ಇಟ್ ಈಸ್ ಟ್ರೀಟೆಡ್ ಇನ್ ದಿ ಹೆಟೆರೋಟ್ರಾಪಿಕ್ ಪ್ಲಾಂಟ್ಸ್. What is mean by heterotrophic plants? Heterotrophic plants, these are the plants, they cannot synthesize the own food material. ಇದೇ ಮಾಡೋದಿಲ್ಲ own food material ಅನ್ನು ಏನು ಮಾಡೋದಿಲ್ಲ synthesis ಮಾಡೋದಿಲ್ಲ. It is depend on the other plant. That is called
filtration. First one is the filtration. Second one is the sedimentation. Second one is the sedimentation. Next, what is mean by filtration? Filtration ಅಂದ್ರೆ ಏನು? For example, ಇದ ಏನ ಒಂದು ಕಂಟೈನರ್. ಇದರೊಳಗೆ ಏನ್ ಮಾಡ್ತೀವಿ ನಾವು? ವೇಸ್ಟ್ ವಾಟರ್ ಅನ್ನ ಏನ್ ಮಾಡ್ತೀವಿ? ಸೀವೇಜ್ ಅನ್ನ ಏನ್ ಮಾಡ್ತೀವಿ? ಹಾಕ್ತೀವಿ. ಸೀವೇಜ್ ಅನ್ನ ಹಾಕನ ಏನ್ ಮಾಡ್ತೀವಿ? ಇದನ್ನ ಇನ್ನೊಂದಕ್ಕೆ ಏನ್ ಮಾಡ್ತೀವಿ? ಇನ್ನೊಂದು ಕಂಟೈನರ್ ಗೆ ಏನ್ ಮಾಡ್ತೀವಿ? ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಫಿಲ್ಟರ್ ಮಾಡ್ತೀವಿ. ಫಿಲ್ಟರ್ ಮಾಡೋಣ. ಇಲ್ಲಿ ಕೆಳಗೆ ನೋಡಿತೈತಿ ಸೂಪರ್ನಟೆಂಟ್. ಸೂಪರ್ನಟೆಂಟ್ ಆರ್ ಇಫ್ಲೂಯೆಂಟ್ ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಇದಕ್ಕ ಕರಿತೀವಿ. ಇಫ್ಲೂಯೆಂಟ್ ಆರ್ ಸೂಪರ್ನಟೆಂಟ್ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಸೆಕೆಂಡ್, ಇಲ್ಲಿ ಕೆಳಗೆ ಏನು ಉಳಿದಿರ್ತೈತಲ್ಲ ಇದಕ್ಕೆ ಏನಂತ ಕರಿತೀವಿ ನಾವು ಅಂತಂದ್ರ ಸೆಡಿಮೆಂಟ್ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಮನೆ ಒಳಗೆ ಏನ್ ಮಾಡ್ತೀರಿ? ಚಾ ಮಾಡ್ತೀರಿ. ಪ್ರಿಪರೇಷನ್ ಆಫ್ ದಿ ಟೀ ಹೇಗ್ ಮಾಡ್ತೀರಿ? ಟೇಕ್ ಅ ಬೌಲ್. ಹೌದಾ? ಮತ್ತೆ ಏನ್ ಮಾಡ್ತೀರಿ? ನೀವು ಬೌಲ್ ತಗೋತೀರಿ. ಅದರೊಳಗೆ ಏನ್ ಮಾಡ್ತೀರಿ? ಆಡ್ ವಾಟರ್ ಅಂಡ್ ಟೀ ಪೌಡರ್ ಅಂಡ್ ಶುಗರ್ ಆಡ್ ಮಾಡ್ತೀರಿ. ನೆಕ್ಸ್ಟ್ ಏನ್ ಮಾಡ್ತೀರಿ? ನೀವು ಫಿಲ್ಟರ್ ಮಾಡ್ತೀರಿ. ಫಿಲ್ಟರ್ ಮಾಡೋಣ ಏನಾಗ್ತೈತಿ? ನಿಮಗ ಟೀ ಅಷ್ಟೇ ಏನಾಗ್ತೈತಿ? ಕೆಳಗೆ ಉಳಿತೈತಿ, ಮೇಲೆ ಏನ್ ಬರ್ತೈತಿ? ಟೀ ಪೌಡರ್ ಬರ್ತೈತಿ. ಟೀ ಪೌಡರ್ is the supernatant. Next, tea is the pure tea is the sedimentation. Okay, this is the process of the sedimentation. What is mean by filtration and what is mean by sedimentation? Next one is the this is the first step of the primary treatment. Next, sewage treatment in the involves two steps ಅಂತ ಹೇಳಿದೀನಿ ನಾನು. ಯಾವ್ಯಾವ? ಪ್ರೈಮರಿ ಟ್ರೀಟ್ಮೆಂಟ್ ಅಂಡ್ ದಿ ಸೆಕೆಂಡರಿ ಟ್ರೀಟ್ಮೆಂಟ್. ಪ್ರೈಮರಿ ಟ್ರೀಟ್ಮೆಂಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಫಿಸಿಕಲ್ ಟ್ರೀಟ್ಮೆಂಟ್. ಅಂದ್ರೆ ರಿಮೂವಲ್ ಆಫ್ ದಿ ಸಾಯಿಲ್ ಪಾರ್ಟಿಕಲ್ಸ್. ಅಂದ್ರೆ ಫಿಸಿಕಲ್ ಅಂದ್ರೆ ಏನ? ರಿಮೂವಲ್ ಆಫ್ ದಿ ಸಾಯಿಲ್ ಆರ್ ಸ್ಮಾಲರ್ ಪಾರ್ಟಿಕಲ್ಸ್ ಇನ್ ದಿ ಸೀವೇಜ್ ಆಫ್ ದಿ ವಾಟರ್. ಅಂದ್ರೆ ನಾವ್ ಏನ್ ಮಾಡ್ತೀವಿ? ಸೀವೇಜ್ ಇದರಿಂದ ಏನ್ ಮಾಡ್ತೀವಿ? ಸಾಯಿಲ್ ಪಾರ್ಟಿಕಲ್ಸ್ ಅನ್ನ ಏನ್ ಮಾಡ್ತೀವಿ? ಇಲ್ಲಿ ರಿಮೂವ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ ನಾವು? ಪ್ರೈಮರಿ ಟ್ರೀಟ್ಮೆಂಟ್ ಆರ್ ದಿ ಫಿಸಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ನೆಕ್ಸ್ಟ್, ಪ್ರೊಸೆಸ್ ಆಫ್ ದಿ ಪ್ರೈಮರಿ ಟ್ರೀಟ್ಮೆಂಟ್. ಫಸ್ಟ್ ಏನ್ ಮಾಡ್ಬೇಕು ನಾವು? ಸಿವೇಜ್ ಅನ್ನ ಏನ್ ಮಾಡ್ಬೇಕು? ತಗೋಬೇಕು. ನೆಕ್ಸ್ಟ್, ಇಟ್ ಈಸ್ ಪಾಸ್ಡ್ ಟು ದಿ ಕಂಟೈನರ್ ಆರ್ ಲಾರ್ಜ್ ಕಂಟೈನರ್ ಆರ್ ದಿ ಸ್ಮಾಲ್ ಕಂಟೈನರ್. ಕಂಟೈನರ್ ಗೆ ಏನ್ ಮಾಡ್ತೀವಿ ನಾವು? ಪಾಸ್ ಮಾಡ್ತೀವಿ. ನೆಕ್ಸ್ಟ್, ಅಲ್ಲಿ ಏನ್ ಮಾಡ್ತೀವಿ? ಫಿಲ್ಟ್ರೇಷನ್. ಅದನ್ನ ಏನ್ ಮಾಡ್ತೀವಿ? ತಗೊಂಡು ಏನ್ ಮಾಡ್ತೀವಿ? ಫಿಲ್ಟರ್ ಮಾಡ್ತೀವಿ. ಫಿಲ್ಟರ್ ಮಾಡೋಣ. ಇಟ್ ಪ್ರೊಡ್ಯೂಸ್ ದಿ ಮೆಶ್ ಲೈಕ್ ಸ್ಟ್ರಕ್ಚರ್. ಮೆಶ್ ಲೈಕ್ ಸ್ಟ್ರಕ್ಚರ್ ಇಟ್ ಈಸ್ ದಿ ಆಲ್ಸೋ ಕಾಲ್ಡ್ ದಿ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್. ಇದೇನಾಗ್ತೈತಿ? ನೆಟ್ವರ್ಕ್ ಮೆಶ್ ಆರ್ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್. ಯಾವ ತರ ಇರ್ತೈತಿ ಅಂತಂದ್ರ ಅದ ಈ ತರ ಏನಾಗಿರ್ತೈತಿ? ಅಲ್ಲೇ ಫಾರ್ಮೇಷನ್ ಆಗಿರ್ತೈತಿ. ದಿಸ್ ಈಸ್ ದಿ ನೆಟ್ವರ್ಕ್ ಲೈಕ್ ದಿ ಸ್ಟ್ರಕ್ಚರ್ ಆರ್ ಮೆಶ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳಿ ಏನ್ ಮಾಡ್ತೀವಿ? ಕಲಿತೀವಿ. ನೆಕ್ಸ್ಟ್, ದೆನ್ ಇಟ್ ಕ್ಯಾರೀಸ್ ಇಂಟು ದಿ ಸೆಟ್ಲಿಂಗ್ ಟ್ಯಾಂಕ್. ಅದನ್ನ ಏನ್ ಮಾಡ್ತೀವಿ ನಾವು? ಎಲ್ಲಿ ಸಾಗಿಸ್ತೀವಿ ಅಂತಂದ್ರ ಸೆಟ್ಲಿಂಗ್ ಟ್ಯಾಂಕ್ ಒಳಗೆ ಏನ್ ಮಾಡ್ತೀವಿ? ಹಾಕ್ತೀವಿ. ನೆಕ್ಸ್ಟ್, ಅಲ್ಲಿ ಏನ್ ಪ್ರೊಡ್ಯೂಸ್ ಆಗ್ತೈತಿ? ಗ್ರಿಟ್. ಇಟ್ ಈಸ್ ದಿ ಗ್ರಿಟ್ ಅಂದ್ರೆ ಏನ? ಸಾಯಿಲ್ ಅಂಡ್ ಪೆಬಲ್ಸ್. This means the small stones or small soil particles. Small soil particles ಅಥವಾ small stone ಗೆ ಏನಂತ ಕರಿತೀವಿ ನಾವು? pebbles ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. Next, it is the settled to the bottom. ಅದ grit formation ಆಗೋದು ಏನಾಗ್ತೈತಿ? ಬಾಟಮ್ ಒಳಗ ಸೆಟಲ್ ಆಗ್ತೈತಿ. ಇಲ್ಲಿ ನೋಡಿ, ಫಸ್ಟ್ ಏನ್ ಮಾಡ್ತೀವಿ ನಾವು? ಸಿವೇಜ್ ತಗೋತೀವಿ. ನೆಕ್ಸ್ಟ್, ಫಿಲ್ಟರ್ ಮಾಡ್ತೀವಿ. ಫಿಲ್ಟರ್ ಮಾಡೋಣ. ಇಲ್ಲೇನೆ ಇದು ಸೆಟ್ಲಿಂಗ್ ಟ್ಯಾಂಕ್. ಅದರೊಳಗೆ ಏನಾಗ್ತೈತಿ? ಅದಕ್ಕೆ ಏನಂತ ಕರಿತೀವಿ ನಾವು? ಇಲ್ಲಿ ಸೆಡಿಮೆಂಟ್ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ನೆಕ್ಸ್ಟ್, ದೀಸ್ ಆರ್ ದಿ ಸಾಯಿಲ್ ಪಾರ್ಟಿಕಲ್ಸ್ ಆರ್ ದಿ ಪೆಬಲ್ಸ್. ನೆಕ್ಸ್ಟ್, ಇಟ್ ಈಸ್ ದಿ ಸೀವೇಜ್. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು? ಫಿಲ್ಟ್ರೇಷನ್ ಒಳಗ ಟೂ ಟೈಪ್ಸ್ ಬರ್ತೈತಿ. ಸೂಪರ್ನಟೆಂಟ್ ಬರ್ತೈತಿ. ನೆಕ್ಸ್ಟ್, ಸೆಡಿಮೆಂಟ್. ಸೂಪರ್ನಟೆಂಟ್ ಅಥವಾ ಇದಕ್ಕೆ ಏನಂತ ಕರಿತೀವಿ ನಾವು? ಇನ್ನೊಂದು ಇಫ್ಲೂಯೆಂಟ್ ಅಂತ ಹೇಳಿ ಏನ್ ಮಾಡ್ತೀವಿ? ಕರಿತೀವಿ. ದಿಸ್ ಈಸ್ ದಿ ಪ್ರೊಸೆಸ್. ಆಮೇಲೆ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರ ಪ್ರೈಮರಿ ಸ್ಲಡ್ಜ್. ಇಟ್ ಈಸ್ ದಿ ಫಾರ್ಮೇಷನ್ ಆಫ್ ದಿ ಪ್ರೈಮರಿ ಸ್ಲಡ್ಜ್. ಪ್ರೈಮರಿ ಟ್ರೀಟ್ಮೆಂಟ್ ಒಳಗ ಪ್ರೈಮರಿ ಸ್ಲಡ್ಜ್ ಬರ್ತೈತಿ. ಸೆಕೆಂಡರಿ ಟ್ರೀಟ್ಮೆಂಟ್ ಒಳಗ ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಹೇಳಿ ಏನ್ ಮಾಡ್ತೀವಿ ನಾವು? ಮೆನ್ಷನ್ ಮಾಡ್ತೀವಿ. ದಿಸ್ ಈಸ್ ದಿ ಪ್ರೊಸೆಸ್ ಆಫ್ ದಿ ಫಸ್ಟ್ ಏನ್ ಮಾಡ್ತೀವಿ ನಾವು? ಪ್ರೈಮರಿ ಟ್ರೀಟ್ಮೆಂಟ್ ಒಳಗ ಸಿವೇಜ್ ತಗೋತೀವಿ. ಅದನ್ನ ಏನ್ ಮಾಡ್ತೀವಿ? ಫಿಲ್ಟ್ರೇಷನ್ ಮಾಡ್ತೀವಿ. ಫಿಲ್ಟ್ರೇಷನ್ ಮಾಡಿ ಇಟ್ ಈಸ್ ಪಾಸ್ಡ್ ಇಂಟು ದಿ ಕಂಟೈನರ್. ಕಂಟೈನರ್ ಒಳಗೆ ಏನ್ ಮಾಡ್ತೀವಿ? ಪಾಸ್ ಮಾಡ್ತೀವಿ. ಅಲ್ಲಿ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಆರ್ ಮೆಶ್ ಲೈಕ್ ಸಾಲಿಡ್ ಸ್ಟ್ರಕ್ಚರ್
Next, produce the flux. Produce the flux. Flux, it means the masses of bacteria. Masses of the bacteria. It is associated with the fungal filament. Fungal filament to form the mesh-like structure. To form the mesh-like structure. Mesh-like structure. ಅದಕ್ಕೆ ಏನಂತ ಕರೀತೀವಿ ನಾವು flux ಅಂತ ಹೇಳಿ ಕರೀತೀವಿ. What is mean by flux? It is the masses of bacteria associated with the fungal filament to form the mesh-like structure. That is called the flux. ಅಲ್ಲೇನಾಗ್ತೈತಿ ಫ್ಲೋ ಫಾರ್ಮೇಷನ್ ಆಗ್ತೈತಿ. mesh-like structure ಅಂತ ನಾನು ಏನು ಹೇಳಿದ್ನಲ್ಲಿ network-like structure ಅಂತ ಹೇಳಿ already I told. Next is the produce the flux. Next process is consume organic matter. ಆ network-like structure ಏನು ಮಾಡ್ತಾವ organic matter ಅನ್ನು ಏನು ಮಾಡ್ತಾವ consume ಮಾಡ್ತಾವ or absorb. Organic matter ಅನ್ನು ಏನು ಮಾಡ್ತಾವ absorption ಮಾಡ್ಕೊತಾವ. reduce BOD. ಅಲ್ಲೇನಾಗ್ತೈತಿ biological oxygen demand or biochemical oxygen demand is the reduce. ಅಲ್ಲೇನಾಗ್ತೈತಿ reduce ಆಗ್ತೈತಿ. What is mean by BOD? Biochemical oxygen demand or biological oxygen demand. ಅಂದ್ರೆ ಒಂದೊಂದು ಬುಕ್ ಒಳಗ ಏನ್ ಮಾಡ್ಯಾರ ಬಯೋಕೆಮಿಕಲ್ ಅಂತ ಕೊಟ್ಟಾರ, ಇನ್ನೊಂದು ಬುಕ್ ಒಳಗ ಬಯೋಲಾಜಿಕಲ್ ಅಂತ ಹೇಳಿ ಕೊಟ್ಟಾರ. ನೆಕ್ಸ್ಟ್ ಡೆಫಿನಿಷನ್ ಆಫ್ ದಿ BOD. BOD ಅನ್ನೋದು ನಿಮ್ಗೆ BOD COD ಆಲ್ರೆಡಿ ವಿ ಲರ್ನ್. BOD biochemical oxygen demand, amount of the oxygen required to consume total organic matter present in 1 liter of the water. ಅಂದ್ರ biochemical oxygen demand ಅಂದ್ರ amount of oxygen ಅನ್ನ ರಿಕ್ವೈರ್ ಮಾಡ್ಕೋತೈತಿ ಯಾವಾಗ ಅಂದ್ರ consuming the organic matter. ಎಷ್ಟು ಇರಬೇಕಂದ್ರ present of the 1 liter of water. Amount of oxygen required to consume total organic matter present in 1 liter of water. 1 liter of water ಒಳಗ total organic matter ಏನಿರಬೇಕು present ಇರ್ತೈತಿ. ಅವಾಗ ಆಕ್ಸಿಜನ್ ಅನ್ನು ಏನು ಮಾಡ್ತೈತಿ ರಿಕ್ವೈರ್ ಮಾಡ್ಕೋತೈತಿ. ಅದಕ್ಕೆ ಏನಂತ ಕರಿತೀವಿ ನಾವು BOD ಅಂತ ಹೇಳಿ ಏನು ಮಾಡ್ತೀವಿ ಕರಿತೀವಿ. Next, it is reduce the BOD. Next, settling of the tank. ಅದೇನ್ ಮಾಡ್ತೈತಿ ಏನ ಟ್ಯಾಂಕ್ ಒಳಗೆ ಏನಾಗ್ತೈತಿ ಸೆಟಲ್ಡ್ ಆಗ್ತೈತಿ. ನೆಕ್ಸ್ಟ್ ಪ್ರೊಸೆಸ್. ನೆಕ್ಸ್ಟ್ ರಿಮೈನಿಂಗ್ ಪಾರ್ಟ್. ಆಮೇಲೆ ಏನ್ ಮಾಡ್ತೀವಿ ಸೆಟ್ಲಿಂಗ್ ಆಫ್ ದಿ ಟ್ಯಾಂಕ್. ಟ್ಯಾಂಕ್ ಒಳಗೆ ಸೆಟಲ್ ಆಗಿದ್ದನ್ನ ಏನ್ ಮಾಡ್ತೀವಿ ಆ ಪಾರ್ಟ್ ಅನ್ನು ತಗೊಂಡ ಇಟ್ ಈಸ್ ಸೆಟಲ್ ಟು ದಿ ಲಾರ್ಜ್ ಟ್ಯಾಂಕ್. ಲಾರ್ಜ್ ಟ್ಯಾಂಕ್ ಒಳಗೆ ಏನಾಗತೈತಿ ಅದ ಸೆಟಲ್ ಆಗಿರ್ತೈತಿ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೀವಿ ಸ್ಲಜ್ ಡೈಜೆಸ್ಟರ್. ಸ್ಲಜ್ ಡೈಜೆಸ್ಟರ್ ಅಂದ್ರ ಬ್ಯಾಕ್ಟೀರಿಯಾ ಗ್ರೋತ್ ಆನರೋಬಿಕಲಿ. ಆನರೋಬಿಕ್ ಆಗಿ ಏನಾಗ್ತವ ಬ್ಯಾಕ್ಟೀರಿಯಾಸ್ ಏನಾಗ್ತವ ಗ್ರೋ ಆಗೋದು ಏನಾಗ್ತವ ಹೋಗ್ತವ. ನೆಕ್ಸ್ಟ್ ಡೈಜೆಸ್ಟ್ ಪರ್ಟಿಕ್ಯುಲರ್ಲಿ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಫಂಗೈ ಮತ್ತು ಬ್ಯಾಕ್ಟೀರಿಯಾ ಏನಾಗ್ತವೆ ಇಲ್ಲಿ ಡೈಜೆಸ್ಟ್ ಆಗ್ತಾವ. ನೆಕ್ಸ್ಟ್ ಇಟ್ ಈಸ್ ಪ್ರೊಡ್ಯೂಸ್ ದಿ ಮಿಕ್ಸ್ಚರ್ ಆಫ್ ದಿ ಗ್ಯಾಸಸ್. ಮಿಕ್ಸ್ಚರ್ ಆಫ್ ಗ್ಯಾಸಸ್ ಯಾವ ಅಂದ್ರ ಮಿಥೇನ್ ಅಂಡ್ CO2. CO2 ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ is the produce the biogas. Produce the biogas. ಆಮೇಲೆ ಏನಾಗ್ತೈತಿ ಬಯೋಗ್ಯಾಸ್ ಫಾರ್ಮೇಷನ್ ಆಗ್ತೈತಿ. ಬಯೋಗ್ಯಾಸ್ ಇಟ್ ಈಸ್ ದಿ ಹೈಲಿ ಫ್ಲೇಮೇಬಲ್. ಇದೇನಿರ್ತೈತಿ ಹೈಲಿ ಏನಿರ್ತೈತಿ ಫ್ಲೇಮೇಬಲ್ ಇರ್ತೈತಿ. ಇಟ್ ಈಸ್ ದಿ ಹೈಲಿ flammable. It is the highly flammable. It is the process of the secondary treatment. ಏನಾಯ್ತ್ರಿ ಫಸ್ಟ್ ಏನ್ ಮಾಡ್ತೀವಿ ನಾವು ಇಫ್ಲೂಯೆಂಟ್ ಅಂತ ತಗೋತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅದನ್ನ ಇಫ್ಲೂಯೆಂಟ್ ಅನ್ನ ಏರೇಷನ್ ಟ್ಯಾಂಕ್ ಅಥವಾ ಓಪನ್ ಟ್ಯಾಂಕ್ ಒಳಗೆ ಏನ್ ಮಾಡ್ತೀವಿ ಹಾಕ್ತೀವಿ. ನೆಕ್ಸ್ಟ್ ಅಲ್ಲಿ ಮೆಕ್ಯಾನಿಕಲ್ ಎಜಿಟೇಟರ್ ಅನ್ನ ಯೂಸ್ ಮಾಡ್ತೀವಿ. ಅದಕ್ಕ ಏರ್ ಅನ್ನ ಏನ್ ಮಾಡ್ತೀವಿ ಪಾಸ್ ಮಾಡ್ತೀವಿ. ಪಾಸ್ ಮಾಡಾಗ ಅಲ್ಲಿ ವಿಗ್ರಸ್ ಆಫ್ ಯೂಸ್ಫುಲ್ ಮೈಕ್ರೋಬ್ಸ್ ಅನ್ನ ಏನ್ ಮಾಡ್ತೀವಿ ಗ್ರೋತ್ ಆಗ್ತಾವ. ನೆಕ್ಸ್ಟ್ ಅಲ್ಲಿ ಫ್ಲೋ ಏನಾಗ್ತೈತಿ ಪ್ರೊಡ್ಯೂಸ್ ಆಗ್ತೈತಿ. ಫ್ಲೋ ಅಂದ್ರೆ ನೆಟ್ವರ್ಕ್ ಲೈಕ್ ಸ್ಟ್ರಕ್ಚರ್ ಏನಾಗ್ತೈತಿ ಅಲ್ಲಿ
ಆಕ್ಟಿವೇಟರ್ ಸ್ಲಜ್ ಅಂತ ಹೇಳಿ ಏನ್ ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಇಟ್ ಈಸ್ ರಿಚ್ ಆಫ್ ದಿ ಫ್ಲೋ, ರಿಚ್ ಆಫ್ ಫ್ಲೋಕ್ಸ್, ರಿಚ್ ಆಫ್ ದಿ ಫ್ಲೋಕ್ಸ್ ಅಂದ್ರ ಲೈಫ್ ಸ್ಟ್ರಕ್ಚರ್ ಏನಿರ್ತೈತಿ ಇದ್ರೊಳಗ ಆಕ್ಟಿವೇಟರ್ ಸ್ಲಜ್ ಒಳಗ ಜಾಸ್ತಿ ಅಮೌಂಟ್ ಏನಿರ್ತೈತಿ ಪ್ರೆಸೆಂಟ್ ಇರ್ತೈತಿ. ವಾಟ್ ಈಸ್ ಮೀನ್ ಬೈ ಆಕ್ಟಿವೇಟರ್ ಸ್ಲಜ್? ಆಕ್ಟಿವೇಟರ್ ಸ್ಲಜ್ ಅಂದ್ರೆ ಏನು? ಸ್ಮಾಲ್ ಅಮೌಂಟ್ ಆಫ್ ಆಕ್ಟಿವೇಟೆಡ್ ಸ್ಲಜ್, ಇಟ್ ಈಸ್ ಅ ಟ್ರಾನ್ಸ್ಫರ್ ಆಫ್ ದಿ ಏರೇಷನ್ ಟ್ಯಾಂಕ್ ಯೂಸ್ಡ್ ಟು ದಿ ಸ್ಟಾರ್ಟರ್ ಆರ್ ಇಟ್ ಈಸ್ ದಿ ಇನಾಕುಲಮ್ ಅಂತ ಹೇಳಿ ಏನ್ ಮಾಡ್ತೀವಿ ನಾವು ಕರಿತೀವಿ. ಇನಾಕುಲಮ್ ಸ್ಮಾಲ್ ಅಮೌಂಟ್ ಆಫ್ ಆಕ್ಟಿವೇಟೆಡ್ ಸ್ಲಜ್ ಅನ್ನ ನಾವು ಏರೇಷನ್ ಟ್ಯಾಂಕ್ ಗೆ ಏನ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ. ಯಾದ್ರ ಮುಖಾಂತರ? ಯೂಸ್ಡ್ ಟು ದಿ ಸ್ಟಾರ್ಟರ್ ಆರ್ ದಿ ಇನಾಕುಲಮ್. ಅದಕ್ಕೆ ಏನಂತ ಕರಿತೀವಿ ನಾವು ಆಕ್ಟಿವೇಟರ್ ಸ್ಲಜ್, ಇಟ್ ಈಸ್ ದಿ ರಿಚ್ ಆಫ್ ದಿ ಫ್ಲೋಕ್ಸ್ ಅಂತ ಹೇಳಿ ಕರಿತೀವಿ. ಅದರೊಳಗ ಮೆಶ್ ಲೈಕ್ ಸ್ಟ್ರಕ್ಚರ್ ಏನಿರ್ತಾವ ಜಾಸ್ತಿ ಪ್ರೆಸೆಂಟ್ ಇರ್ತಾವ. ನೆಕ್ಸ್ಟ್ next class is about the biogas, microbes useful to the biogas production. Okay, thank you students. Next is about the microbes useful to the biogas production. ನಾವು ಏನ್ ಮಾಡಿದ್ವಿ ಆಗಲೇ ಏನ್ ನೋಡಿದ್ವಿ ನಾವು ಅಂತಂದ್ರ ಸಿವೇಜ್ ಟ್ರೀಟ್ಮೆಂಟ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ವಿ ಬಯೋಗ್ಯಾಸ್ ಅನ್ನ ಏನ್ ಮಾಡಿದ್ವಿ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಬಯೋಗ್ಯಾಸ್ ಎಕ್ಸಾಕ್ಟ್ ಆಗಿ ಬಯೋಗ್ಯಾಸ್ ಹೆಂಗ್ ಪ್ರೊಡಕ್ಷನ್ ಆಗ್ತೈತಿ ಅಂತ ಹೇಳಿ ನೋಡೋಣ. ನಾವು ಇವತ್ತು ಇಂಟ್ರೊಡಕ್ಷನ್ ಅನ್ನ ನೋಡೋಣ. ಫಸ್ಟ್ ಬಯೋಗ್ಯಾಸ್ ಅಂದ್ರೆ ಏನ? ಬಯೋಗ್ಯಾಸ್ ಇಟ್ ಈಸ್ ದ ಡೆವಲಪ್ಮೆಂಟ್ ಆರ್ ಟೆಕ್ನಿಕಲ್ ಆಫ್ ದಿ ಗ್ಯಾಸಸ್ ಆರ್ ಇನ್ಸ್ಟ್ರೂಮೆಂಟ್. ಅಂದ್ರ ಇಟ್ ಈಸ್ ದ ಡೆವಲಪ್ಮೆಂಟ್ ಅಂಡ್ ಟೆಕ್ನಿಕಲ್ ಆಫ್ ದಿ ಇನ್ಸ್ಟ್ರೂಮೆಂಟ್. ಅದಕ್ಕೆ ಏನಂತ ಕರಿತೀವಿ? ಇದನ್ನ ಚೀಪ್ ಅಂಡ್ ಬೆಸ್ಟ್. ಇದೇನ ಚೀಪ್ ಅಂಡ್ ಬೆಸ್ಟ್ ಪ್ರೊಸೆಸ್. ನೆಕ್ಸ್ಟ್ ಇದ್ರೊಳಗೆ ಏನ್ ಮಾಡ್ತೀವಿ ನಾವು ಮಿಕ್ಸ್ಚರ್ ಆಫ್ ಗ್ಯಾಸಸ್. ಇದ್ರೊಳಗ ಯಾವ್ಯಾವ ಗ್ಯಾಸಸ್ ಮಿಕ್ಸ್ ಇರ್ತಾವ ಅಂತಂದ್ರ ಮಿಥೇನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ದಿ ಹೈಡ್ರೋಜನ್. ನೆಕ್ಸ್ಟ್ ಇದ್ರೊಳಗ ಮೇನ್ ಗ್ಯಾಸ್ ಇರೋದು ಯಾವ್ದಪ್ಪ ಅಂತಂದ್ರ ಮಿಥೇನ್. ಇಟ್ ಈಸ್ ದ ಪ್ರಿಡಾಮಿನೆಂಟ್ ಆಫ್ ದಿ ಮಿಥೇನ್ ಅಂತ ಏನ್ ಮಾಡ್ತೀವಿ ನಾವಿಲ್ಲಿ ಕರಿತೀವಿ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಅಂದ್ರ ಇದನ್ನ ಯಾವಾಗ ಯೂಸ್ ಮಾಡ್ಕೋತೀವಿ ಅಂತಂದ್ರೆ ನಾವು ಫಾರ್ ಆನೈರೋಬಿಕ್ ಆಗಿ ಏನಾಗ್ತವೆ ಇಲ್ಲಿ ಬ್ಯಾಕ್ಟೀರಿಯಾಸ್ ಏನಾಗ್ತವ ಪ್ರೊಡ್ಯೂಸ್ ಆಗ್ತವ. ಮೈಕ್ರೋ ಗ್ರೋತ್ ಆನೈರೋಬಿಕಲಿ ಅಂಡ್ ಮೆಟಬಾಲಿಸಮ್. ಹೌದಾ? ನೆಕ್ಸ್ಟ್ ಫರ್ಮೆಂಟೇಷನ್ ಆಫ್ ದಿ ಡಫ್, ಇಟ್ ರಿಲೀಸ್ ಇಂಟು ದಿ CO2. ಅದೇನ್ ಮಾಡ್ತೈತಿ ಡಫ್ ಅನ್ನ ಏನ್ ಮಾಡ್ತೀವಿ ನಾವು ಫಾರ್ಮೇಷನ್ ಮಾಡ್ತೀವಿ. ಆ ಪ್ರೊಸೆಸ್ ಫರ್ಮೆಂಟೇಷನ್ ಅಂತ ಹೇಳಿ ಆಲ್ರೆಡಿ ವಿ ನೋ. ಅವಾಗ ಇಲ್ಲಿ ಏನಾಗ್ತೈತಿ CO2 ರಿಲೀಸ್ ಆಗ್ತೈತಿ. ಫಸ್ಟ್ ಎಕ್ಸಾಂಪಲ್ ಚೀಸ್ ಫಾರ್ಮೇಷನ್ ಆಗ್ಬೇಕಾದ್ರೂ ಏನಾಗ್ತೈತಿ ಅಲ್ಲೇ CO2 ರಿಲೀಸ್ ಆಗ್ತೈತಿ. ನೆಕ್ಸ್ಟ್ ಬೆವರೇಜಸ್ ಅಂದ್ರ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಅಂಡ್ ದಿ ಫುಡ್. ಅಲ್ಲಿ ಏನಾಗ್ತೈತಿ CO2 ಏನಾಗ್ತೈತಿ ರಿಲೀಸ್ ಆಗ್ತೈತಿ. ಅಂದ್ರ ಫರ್ಮೆಂಟೇಷನ್ ಪ್ರೊಸೆಸ್ ಆಗ್ಬೇಕಂದ್ರ ಯಾವಾಗೂ ಏನಾಗ್ತೈತಿ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತೈತಿ ಅಲ್ಲಿ ರಿಲೀಸ್ ಆಗ್ತೈತಿ. ನೆಕ್ಸ್ಟ್ ಇಲ್ಲಿ ಆನೈರೋಬಿಕ್ ಬ್ಯಾಕ್ಟೀರಿಯಾ ಅಂತ ತಗೋತೀವಿ ನಾವು. ಅದೇನಾಗ್ತೈತಿ ಗ್ರೋ ಆನೈರೋಬಿಕಲಿ ಏನಾಗ್ತೈತಿ ಇಲ್ಲಿ ಗ್ರೋತ್ ಆಗ್ತೈತಿ. ನೆಕ್ಸ್ಟ್ ಸೆಲ್ಯುಲೋಸಿಕ್ ಮಟೀರಿಯಲ್ ಅನ್ನ ಏನ್ ಮಾಡ್ತೈತಿ ಅದ ಬ್ರೇಕ್ ಡೌನ್ ಮಾಡ್ತೈತಿ. ನೆಕ್ಸ್ಟ್ ಮಿಥೇನ್ ಅಲ್ಲಿ ಏನಾಗ್ತೈತಿ ಪ್ರೊಡ್ಯೂಸ್ ದಿ ಮಿಥೇನ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೈಡ್ರೋಜನ್. ಆ ಮೂರು ಗ್ಯಾಸ್ ಸೇರಿ ಏನಂತ ಕರಿತೀವಿ ನಾವು ಮಿಥೆನೋಜನ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಮೀನ್ ಬೈ ಮಿಥೆನೋಜನ್ಸ್? Methanogens, these are the bacteria. These are the group of bacteria. Andra group of bacteria produce the methane gas. Andra idena secretion of the methane gas secretion agake ಏನು ಮಾಡ್ತೈತಿ ಇದ ಹೆಲ್ಪ್ ಮಾಡ್ತೈತಿ. ಅದಕ್ಕ ಆ process ಗೆ ಏನಂತ ಕರಿತೀವಿ ನಾವು ಮಿಥೆನೋಜನ್ಸ್ ಅಂತ ಹೇಳಿ ಏನು ಮಾಡ್ತೀವಿ ಕರಿತೀವಿ. ಮಿಥೆನೋಜನ್ಸ್ ಫಾರ್ ಎಕ್ಸಾಂಪಲ್ ಮಿಥೆನೋಜನ್ ಎಲ್ಲಿ ಪ್ರೆಸೆಂಟ್ ಇರ್ತೈತಿ? ಮಿಥೆನೋಜನ್ಸ್ ಅಂದ್ರೆ ಏನ ಗೊತ್ತಾಯ್ತು ನಿಮಗೆ? ದ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಸಿಕ್ರಿಷನ್ ಆಫ್ ದಿ ಮಿಥೇನ್ ಗ್ಯಾಸ್. ಹೌದಾ? ಮಿಥೇನ್ ಗ್ಯಾಸ್ ಅನ್ನ ಸಿಕ್ರಿಷನ್ ಮಾಡಕ್ಕೆ ಏನ್ ಮಾಡ್ತೈತಿ ಇದ ಹೆಲ್ಪ್ ಮಾಡ್ತೈತಿ ಬ್ಯಾಕ್ಟೀರಿಯಾ. ಆ process ಗೆ ಮಿಥೆನೋಜನ್ಸ್ ಅಂತ ಕರಿತೀವಿ. ಮಿಥೆನೋಜನ್ಸ್ ಎಲ್ಲಿ ಪ್ರೆಸೆಂಟ್ ಇರ್ತೈತಿ? ಫಸ್ಟ್ ಎಕ್ಸಾಂಪಲ್ ಇಸ್ ದಿ rumen. It is the part of stomach in cattle. ಸ್ಟಮಕ್ ಒಳಗ rumen ಅಂತ ಹೇಳಿ ಏನಿರ್ತೈತಿ ಮಿಥೆನೋಜನ್ ಪ್ರೆಸೆಂಟ್ ಇರ್ತೈತಿ. ನೆಕ್ಸ್ಟ್ ಇಟ್ ಈಸ್ ಹೆಲ್ಪ್ಫುಲ್ ಆಫ್ ದಿ ಬ್ರೇಕ್ ಡೌನ್ ಆಫ್ ಸೆಲ್ಯುಲೋಸಿಕ್ ಮಟೀರಿಯಲ್. ಅನ್ನ ಬ್ರೇಕ್ ಮಾಡಕ್ಕೆ ಏನ್ ಮಾಡ್ತೈತಿ ಇದ ಹೆಲ್ಪ್ ಮಾಡ್ತೈತಿ. ನೆಕ್ಸ್ಟ್ ಒನ್ ಈಸ್ ದಿ ನ್ಯೂಟ್ರಿಷನ್ ಟು ದಿ ಕೆಟಲ್ಸ್ ಗೆ ಏನ್ ಮಾಡ್ತೈತಿ ಮಿಥೆನೋಜನ್ ನ್ಯೂಟ್ರಿಷನ್ ಆಗಿ ಏನ್ ಮಾಡ್ತೈತಿ ಹೆಲ್ಪ್ ಮಾಡ್ತೈತಿ. ದಿಸ್ ಈಸ್ ಅಬೌಟ್ ದಿ ಇಂಟ್ರೊಡಕ್ಷನ್ ಆಫ್ ದಿ ಬಯೋಗ್ಯಾಸ್
ಏನೈತಿ ಅನ್ನೋದ ನೆಕ್ಸ್ಟ್ ಕ್ಲಾಸ್